ಇದು ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ, ಬಿಗ್ ಬಾಸ್ ಇಂದ ಗೆದ್ದು ಬಂದ್ಮೇಲೆ ಪ್ರತಿಯೊಬ್ಬರು ಕೇಳಿ, ನೀನ್ ರೈತಾನ, ನೀನ್ ವ್ಯವಸಾಯ, ನೀನಿಂತ ಒಳ್ಳೆ ಬಟ್ಟೆಗಳು ಹಾಕಂದ್ರೆ ನೀನ್ ಯಾವ ಸೀಮೆ ಇರ್ತಾ? ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹಿತರು ಮಾತ್ರ ಅಲ್ಲ, ಕುಟುಂಬದವರಿಂದ ಬರಕ್ಕೆ ಶುರುವಾಗುತ್ತೆ. ಅವಾಗ ಏನ್ ಮಾಡ್ತಿದ್ಯಾ ಅಂತ ಪ್ರತಿಯೊಬ್ಬನು ಕೇಳ್ತಾನೆ. ನನ್ನ ಜೀವನದಲ್ಲಿ ನಮ್ಮ ತಾಯಾಣೆ ಹೇಳ್ತೀನಿ, ಯಾವತ್ತು ಸೋಲೊಪ್ಕೊಂಡು ನನ್ನ ಮಗ ಅಲ್ಲ ನಾನು. ಅನ್ನೋ ಅರ್ಧ 30 ರೂಪಾಯಿ ಚಿತ್ರಾನ್ನ ತಿನ್ನ ಕಷ್ಟಪಡ್ತವ್ ಇಂಥದ್ದು ನಾನು. ನಾವು ಓದಿ ಬಂದಿದ್ದು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. BSc ಅಗ್ರಿಕಲ್ಚರ್ ವಾಸ್ ಎನ್ ಬ್ಲಡಿ ಗೌರ್ಮೆಂಟ್ ಕಾಲೇಜ್ ಅಂಡ್ MSc ಐ ವಾಸ್ ಎನ್ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್. MSc ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತೆ ವ್ಯಕ್ತಿ. ನಾನೊಬ್ಬ ಡೆಪ್ಯೂಟಿ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ, ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಂದ ಬಿಟ್ಟು ಅದ್ ಏನೋ ಒಂದು ಉಚ್ಚಿ ಬೆಳ್ಕಂತು, ವೇದಿಕೆ ಬೇಕು, ವೇದಿಕೆ ಮೇಲೆ ಮಾತಾಡ್ಬೇಕು ಅಥವಾ ವೇದಿಕೆ ಹತ್ರ ಸಿಗಬೇಕು, ಒಂದು ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು, ತೋರಿಸ್ಕೋಬೇಕು ಅನ್ನೋಂತ ಒಂದು ಹುಚ್ಚಿ ಬೆಳ್ಕಂತು. ಅದ್ ಯಾಕೆ ಬೆಳ್ಕೊಂತು ಅಂತ ದೇವರನ್ನ ಗೊತ್ತಿಲ್ಲ. ಬಹುಶಃ ಈ ಫೋಕ್ ಡ್ಯಾನ್ಸ್ ಗಳಿಂದ ಬಂತು ಅನ್ಕೊಂತೀವಿ. ಡೊಳ್ಳು ಕುಣಿತಾನ ನಾವು ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಅಲ್ಲಿಂದ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯ್ತು, ಅದನ್ನ ನೋಡಿ ರಘು ದೀಕ್ಷಿತ್ ಮಯೂರಿ ಅವ್ರ ಟೀಮಲ್ಲಿ ಬಂತು. ಅಲ್ಲಿಂದ ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು. 5 ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ. ಇವೆಲ್ಲವನ್ನು ನೋಡ್ತಾ ಅಕ್ಕಪಕ್ಕ ಇಲ್ಲ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು. ನೀವೇನಾದ್ರೂ ಮಾಡ್ಬೇಕು, ಇಂಥದ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.